ಈಗಾಗಲೇ ರಾಜ್ಯ ಸರ್ಕಾರ ತನಿಖೆಗೆ ಆದೇಶವನ್ನ ಕೊಟ್ಟಿದೆ. ಆದರೆ ವಿಪಕ್ಷಗಳು ಇದರ ತನಿಖೆ ಹಂತದಲ್ಲಿರುವಾಗಲೇ ಪ್ರತಿಭಟನೆಗೆ ಈಗಾಗಲೇ ನಿರ್ಧಾರವನ್ನ ಮಾಡಿದೆ. ಈ ಪ್ರಕರಣದ ಹಿಂದೆ ಸಂಪೂರ್ಣವಾಗಿ ಸರ್ಕಾರ ಇದೆ. ಡಿಸಿಎಂ ಹಾಗೂ ಸಿಎಂ ಇಬ್ರು ಕೂಡ ರಾಜೀನಾಮೆ ಕೊಡಬೇಕು ಅಂತ ಇವತ್ತು ಒತ್ತಾಯಿಸಿ ಪ್ರತಿಭಟನೆ ಕೂಡ ಮಾಡ್ತಾ ಇದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಬಿಜೆಪಿಯ ಹಿರಿಯ ನಾಯಕರು ಮಾಜಿ ಸಚಿವರು ಭೈರತಿ ಬಸವರಾಜ್ ಅವರು ಇದ್ದಾರೆ. ಸರ್, ಇವತ್ತಿನ ಪ್ರತಿಭಟನೆಯ ಉದ್ದೇಶ ಜೊತೆಗೆ ಮುಂದಿನ ದಿನಗಳಲ್ಲಿ ಏನೇನ್ ಮಾಡ್ತಿದ್ರ ಅಕಸ್ಮಾತ್ ರಾಜೀನಾಮೆ ಕೊಡ್ಲಿಲ್ಲ ಅಂತ? ಇವತ್ತು ಏನು ಕಾಲ್ ತುಳ್ಳಕ್ಕೆ ಒಳಗಾಗಿ ಸುಮಾರು 11 ಜನ ನಾವು ಇವತ್ತು ಕೂತ್ಕೊಂಡಿದ್ದೀವಿ. ಹಾಗಾಗಿ ಇದರ ವಿರುದ್ಧವಾಗಿ ಇವತ್ತು ನಾವು ಪ್ರತಿಭಟನೆ ನಂಬ್ಕೊಂಡಿದ್ದೀವಿ. ಇವ್ರಿಗೇನಾದರೂ ಮಾನವೀಯತೆ, ಇವ್ರಿಗೇನಾದರೂ ಮಾನ ಮರ್ಯಾದೆ ಇದ್ದರೆ ಕೂಡಲೇ ರಾಜೀನಾಮೆ ಕೊಡಬೇಕು. ಅವ್ರಿಗೆ ಇದುವರೆಗೂ ಕೂಡ ಇದು ಕೂಡ ಕೊಟ್ಟಿಲ್ಲ. ಏನು ಅನೌನ್ಸ್ ಮಾಡಿದ್ರು 25 ಲಕ್ಷ ಅಂತೇಳಿ ಇದನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ಅದನ್ನು ಕೂಡ ಅವ್ರಿಗೆ ಕೊಡಬೇಕು. ಮತ್ತು ನೈತಿಕ ಹೊಣೆ ಹೊತ್ತು ನೀವು ಇಬ್ಬರು ಕೂಡ ರಾಜೀನಾಮೆ ಕೊಡಬೇಕಂತೇಳಿ ಆಗ್ರಹವನ್ನು ಮಾಡ್ತೇವೆ. ಇದು ಮುಗಿಯೋ ತನಕ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಸರ್, ಎಲ್ಲೊಂದು ಕಡೆ ತನಿಖಾ ಹಂತದಲ್ಲಿರುವಾಗ ಬಿಜೆಪಿ ನಾಯಕರು ಹೆಣದ ಮೇಲೆ ರಾಜಕೀಯ ಮಾಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಆರೋಪವನ್ನು ಮಾಡ್ತಾರೆ. ಅವರು ಮೂಗಿಗೆ ನೇರವಾಗಿ ತನಿಖಾ ಸಂಸ್ಥೆಗಳನ್ನು ಮಾಡ್ಕೊಳೋದಲ್ಲ, ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಸಮಿತಿಯನ್ನು ಮಾಡಿ ಅಲ್ಲಿನ ಯಾರು ನ್ಯಾಯಾಧೀಶರನ್ನು ನೇಮಕ ಮಾಡಿ ಅದರ ಮುಖ್ಯನ ತನಿಖೆಯನ್ನು ಮಾಡಲಿ. ಆಗ ನಾವು ಅದನ್ನ ಸ್ವಾಗತವನ್ನು ಮಾಡ್ತೀವಿ. ಸರ್ಕಾರ ಈ ವಿಚಾರದಲ್ಲಿ ಎಡವಿದ್ದಲ್ಲಿ ಅಂತ ಅನ್ಸುತ್ತೆ ನಿಮಗೆ? ಸರ್ಕಾರ ಈ ವಿರೋಧದಲ್ಲಿ ಎಲ್ಲವೂ ವೈಫಲ್ಯ ಮಾಡಿದ್ದಾರೆ. ಅಲ್ಲಿ ಸರಿಯಾದ ರೀತಿಯಲ್ಲಿ ಆ ಸ್ಟೇಡಿಯಂ ಹತ್ರ ಭದ್ರತೆ ಒದಗಿಸಿಲ್ಲ, ಸರಿಯಾದ ರೀತಿಯಲ್ಲಿ ಅಲ್ಲಿ ವ್ಯವಸ್ಥೆಗಳನ್ನ ಮಾಡಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಇವತ್ತು ಅಮಾಯಕರ ಸಾವಿಗೆ ಕಾರಣ ನೇರ ಹೊಣೆ ಸರ್ಕಾರ. ಸರ್, ಇವತ್ತು ರಾಜೀನಾಮೆಗೆ ಅಂದ್ರೆ ಸಿಎಂ ಡಿಸಿಎಂ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀರಾ. ಅಕಸ್ಮಾತ್ ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ? ಹೋರಾಟ ಮಾಡ್ತಾನೆ ಇರ್ತೀವಿ. ನಮ್ದು ಏನೋ ವಿರೋಧ ಪಕ್ಷವಾಗಿ ನಾವು ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ತಾ ಇರ್ತೀವಿ. ವಿಶೇಷ ಅಧಿವೇಶನ ಕರಿಬೇಕು ಅಂತ ಕೂಡ ಆರ್ ಅಶೋಕ್ ಅವರು ಪತ್ರ ಬರೆದಿದ್ದಾರೆ. ಹೌದು, ಪತ್ರ ಬರೆದಿದ್ದಾರೆ. ಅಶೋಕ್ ಅವರು ನಮ್ಮ ಅಧ್ಯಕ್ಷರು ಕೂಡ ಹೇಳಿದ್ದಾರೆ, ವಿಶೇಷ ಅಧಿವೇಶನ ಕರೆದು ಅದರಲ್ಲಿ ವಿಶೇಷವಾಗಿ ನಾವು ಚರ್ಚೆ ಮಾಡ್ಬೇಕಂತ ಹೇಳಿದೀವಿ. ಅವ್ರು ಏನ್ ಮಾಡ್ತಾರೆ ನೋಡಿ, ಅದನ್ನ ಮುಂದಿನ ತೀರ್ಮಾನಗಳು ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇವಿಷ್ಟು ಬಿಜೆಪಿಯ ಹಿರಿಯ ನಾಯಕರು ಹಾಗೆ ಮಾಜಿ ಸಚಿವರಾದಂತಹ ಭೈರತಿ ಬಸವರಾಜ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಶಿವಾನಂದ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.